ಗಣರಾಜ್ಯೋತ್ಸವ ದಿನದಂದು ಸರ್ಕಾರಿ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡದೆ ನಿರ್ಲಕ್ಷ್ಯ ತೋರಿರುವ ಘಟನೆ ರಾಯಚೂರಿನ ಮಸ್ಕಿ ಪಟ್ಟಣದಲ್ಲಿ ನಡೆದಿದೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಎದುರು ಧ್ವಜಾರೋಹಣ ಮಾಡದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು, ಗಣರಾಜ್ಯೋತ್ಸವ ಒಂದು ರಾಷ್ಟ್ರೀಯ ಹಬ್ಬ, ಪ್ರತಿ ಇಲಾಖೆಯ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸಬೇಕು. ಆದರೆ ಮಸ್ಕಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸಿರಲಿಲ್ಲ. ಅಲ್ಲಿ ಧ್ವಜಾರೋಹಣಕ್ಕೆ ಒಂದು ಕಟ್ಟೆಯೂ ಇಲ್ಲ. ಯಾವೊಬ್ಬ ಅಧಿಕಾರಿಗಳು ಕೂಡ ಕಚೇರಿಗೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. 77ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕಾಗಿತ್ತು. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಆಯಾ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದರೂ ಕೂಡ ಮಸ್ಕಿಯಲ್ಲಿ, ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಿನಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಮುಂದೆ ಯಾವುದೇ ಧ್ವಜಾರೋಹಣ ಆಚರಣೆ ಮಾಡದೆ ದೇಶಕ್ಕೆ ಒಂದು ದೇಶದ್ರೋಹನ ಕೆಲಸ ಎಸಗುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ADLR ಅವರಿಗೆ ಮಾಹಿತಿ ಕೇಳಿದರೆ ಅವರು ಏನಂತ ಹೇಳ್ತಾರೆ ಅಂದರೆ, ನಮಗೆ ಇದು ಧ್ವಜಾರೋಹಣ ಮಾಡೋಕ್ಕೆ ಇಲ್ಲ ರೀ, ಆದೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು ಕಲ್ಪನೆ. ಈ ಒಂದು ವಿಷಯವನ್ನು ತಾಲೂಕು ದಂಡಾಧಿಕಾರಿಗಳಾದವರು ಎಚ್ಚರ ವಹಿಸಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಯಾಕೆ ಅಂದರೆ ಇದು ದೇಶಾದ್ಯಂತ ಆಚರಣೆ ಮಾಡುವಂಥ ಒಂದು ಹಬ್ಬ. ಈ ಹಬ್ಬದಂದು ಇವರು ದೇಶಕ್ಕೆ ದ್ರೋಹ ಮಾಡೋದಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ಲಕ್ಷಿಸುತ್ತಾರೆ. ಆಮೇಲೆ ಈ ಇಲಾಖೆಗಳಿಗೆ ಅವರು ಭೇಟಿನೂ ನೀಡಿಲ್ಲ ಇವತ್ತು. ಯಾಕೆಂದರೆ ಧ್ವಜ ಹಾರಿಸಿದ್ರು ಈ ಫೋಟೋ ಇಟ್ಟು ಪೂಜೆ ಮಾಡಿಲ್ಲ. ಇವತ್ತು ಧ್ವಜ ಕಂಬ ಇಲ್ಲ ಅಂದ್ರೂ ಸಹಿತ ಅವ್ರು ಏನು ಮಾಡಬೇಕಾಗಿತ್ತು, ಅಟ್ಲೀಸ್ಟ್ ಫೋಟೋಗಳಾದ್ರೂ ಇಟ್ಟು ಪೂಜೆ ಮಾಡಿ ತಮ್ಮ ಕೇಂದ್ರ ಸ್ಥಾನದಲ್ಲಿ ಹೋಗಿ ಅವರು ಧ್ವಜಾರೋಹಣ ಮಾಡ್ಬೋದಾಗಿತ್ತು. ಅದನ್ನು ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಯನಮೂರ್ತಿ ಸಂಘಟನೆಯಿಂದ ನಾವು ಒತ್ತಾಯಪಡಿಸುತ್ತೇವೆ.